ओम अथातो ब्रह्म जिज्ञासा ओम प्रसादात् त्वधमाद् विष्णोः स्वर्गलोक प्रकीर्तितः मध्यमात् जनलोकादिः उत्तमस्त्वेव मुक्तिदः. ಭಗವಂತನ ಅಧಮ ಪ್ರಸಾದದಿಂದ ನಮಗೆ ಸಿಗುವಂಥ ಲಾಭ ಏನು, ಹಾಗೆ ಉತ್ತಮ ಪ್ರಸಾದದಿಂದ ಸಿಗುವುದೇನು, ಮಧ್ಯಮ ಪ್ರಸಾದದಿಂದ ಸಿಗುವುದೇನು ಅಂತನ್ನೋದನ್ನು ನೋಡ್ತಾ ಇದ್ದೀವಿ. ಮಧ್ಯಮ ಪ್ರಸಾದದಿಂದ ಏನು ಲಾಭ ಆಗ್ತದೆ ಅಂತನ್ನೋದ್ರ ಬಗ್ಗೆ ಬೇರೆ ಬೇರೆಯವರು ಹೇಳಿದ ಅಭಿಪ್ರಾಯಗಳನ್ನು ಕೂಡ ನೋಡಿದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ. ಆದರೆ ಅವರು ನಿರ್ದಿಷ್ಟವಾಗಿ ತಮ್ಮ ಅಭಿಪ್ರಾಯ ಏನು ಅಂತನ್ನೋದನ್ನು ಹೇಳಲಿಲ್ಲ. ಅದನ್ನು ಕೂಡ ನೋಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಜಗನ್ನಾಥ ಯತಿಗಳು ಏನು ಹೇಳಿದ್ದಾರೆ ಅದನ್ನು ಒಂದು ಸ್ವಲ್ಪ ನಾವು ಅವಲೋಕಿಸಬೇಕು. ಜನಲೋಕಾದಿಹಿ ಇತ್ಯತ್ರ ಜನತ್ಯಾಗೇನ ಜನಾಖ್ಯ ಲೋಕಸ್ಯೇವ ಪ್ರತಿಪತ್ತ್ಯರ್ಥಂ ಅಂತಿದೆ. ಅದು ಮೊದಲನೇದೇನು ಬೇಡ, ನಮಗೆ ಅದು ಮುಂದಿನ ಬೇಕಾಗಿರೋದು. ಅದು ಜನಲೋಕಾದಿಹಿ ಇತ್ಯತ್ರ ತತ್ಪುರುಷೋ ಬಹುವ್ರೀಹಿಶ್ಚ ವಿವಕ್ಷಿತಃ. ತತ್ಪುರುಷ ಮತ್ತು ಬಹುವ್ರೀಹಿ ಸಮಾಸ ಎರಡನ್ನೂ ಇಟ್ಕೊಳ್ಬೇಕು ಅಂತ ಜಗನ್ನಾಥ ಯತಿಗಳ ಅಭಿಪ್ರಾಯ. ತಥಾಚ ಮಧ್ಯಮಾತ್ ವಿಷ್ಣು ಪ್ರಸಾದಾತ್, ಭಗವಂತನ ಮಧ್ಯಮ ಪ್ರಸಾದದಿಂದ ಜನಲೋಕಸ್ಯ ಆದಿಹಿ ಮಹರ್ಲೋಕಃ, ಜನಲೋಕಕ್ಕಿಂತಲೂ ಮುಂಚೆ ಇರುವಂಥ ಮಹರ್ಲೋಕ ಪ್ರಾಪ್ತ ಆಗ್ತದೆ. ಹಾಗೇನೆ ಜನತಪೋಲೋಕಾದಿಗಳು, ಜನ ಲೋಕ, ತಪೋಲೋಕ, ಸತ್ಯಲೋಕ ಅವು ಕೂಡ ಸಿಗ್ತವೆ. ಮುಕ್ತಿ ಅದರಿಂದ ಸಿಗೋದಿಲ್ಲ. ಮುಕ್ತಿದಸ್ತು ಉತ್ತಮ ಪ್ರಸಾದೇವ ಕೀರ್ತಿತಃ ವೃದ್ಧೈ ಅಂತ ಹೀಗೆ ಅವರ ತಾತ್ಪರ್ಯ. ಅದರಿಂದ ಕರ್ಮಾದಿನ ಭಗವತ್ ಪ್ರಸಾದ ಸಿದ್ಧಾವಪಿ, ಇವೆಲ್ಲ ಜಗನ್ನಾಥಯತಿಗಳ ಭಾಷ್ಯ ದೀಪಿಕಾದ ವಾಕ್ಯಗಳು. ಕರ್ಮದಿಂದ ಭಗವಂತನ ಪ್ರಸಾದ ಸಿದ್ಧ ಆದರೂ ಕೂಡ ತಸ್ಯ ಅನುತ್ತಮತ್ವಾತ್, ಹಾಗೆ ಸಿಗುವಂಥ ಪ್ರಸಾದ ಅದು ಶ್ರೇಷ್ಠ ಅಲ್ಲ. ಮಧ್ಯಮ ಪ್ರಸಾದನೂ ಶ್ರೇಷ್ಠ ಅಲ್ಲ, ಅಧಮ ಪ್ರಸಾದ ಅಂತೂ ಶ್ರೇಷ್ಠ ಅಲ್ಲವೇ ಅಲ್ಲ. ಜ್ಞಾನ ಸಾಧ್ಯಸ್ಯವ ಉತ್ತಮತ್ವಾತ್, ಜ್ಞಾನದಿಂದ ಸಿಗುವಂಥ ಪ್ರಸಾದವೇ ಉತ್ತಮ. ಆದ್ದರಿಂದ ಅನುತ್ತಮೇನ ಸ್ವರ್ಗಾದಿ ಸಿದ್ಧಾವಪಿ, ಅನುತ್ತಮವಾದ ಪ್ರಸಾದದಿಂದ ಸ್ವರ್ಗ ಮೊದಲಾದ ಲೋಕಗಳು ನಮಗೆ ಸಿಕ್ಕರೂ ಕೂಡ ಮೋಕ್ಷ ಸಿದ್ಧೇ, ಮೋಕ್ಷ ಸಿಗುವುದಿಲ್ಲ. ಆದ್ದರಿಂದ ತತ್ ಸಾಧನ ಪ್ರಸಾದಾಯ ಜ್ಞಾನಂ ಅಪೇಕ್ಷಿತಂ, ಆ ಮೋಕ್ಷಕ್ಕೆ ಸಾಧನವಾದದ್ದು ಭಗವಂತನ ಅನುಗ್ರಹ. ಅದಕ್ಕಾಗಿ ಈ ಜ್ಞಾನ ಅಂತನ್ನೋದು ಅಪೇಕ್ಷಿತ ಅಂತ ಜಗನ್ನಾಥಯತಿಗಳ ಅಭಿಪ್ರಾಯ. ಅವರು ಕೂಡ ಈ ಸ್ತ್ರೀನ್ ಕರ್ಮಣಾಲೋಕಾನ್ ಜ್ಞಾನೇನೇವ ತದುತ್ತರಾನ್ ಇತ್ಯಾದಿ ವಾಕ್ಯಗಳಿಂದ ಹೇಗೆ ವಿರೋಧ ಬರ್ತದೆ, ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ಹೇಗೆ ಅಂತ ಅನ್ನೋದ್ರೆಲ್ಲ ಅವರು ಕೂಡ ಚರ್ಚಿಸಿದ್ದಾರೆ. ತಸ್ಯ ಮಹರ್ಲೋಕಸ್ಥ ಅಕೃತ ಭಾಗ ವಿಷಯತ್ವಾತ್, ಅಸ್ಯ ಚ ಪುನಃ ಆವರ್ತ್ಯ ಭಾಗ ವಿಷಯತ್ವಾತ್. ಈ ಜ್ಞಾನೇನೈವ ತದುತ್ತರಾನ್, ಕರ್ಮದಿಂದ 3 ಲೋಕಗಳನ್ನು ಮಾತ್ರ ಹೊಂದುತ್ತಾನೆ, ಮತ್ತೆ ಜ್ಞಾನದಿಂದ ಅದರ ನಂತರ ಇರುವಂತಹ ಎಲ್ಲ ಲೋಕಗಳನ್ನು ಹೊಂದುತ್ತಾನೆ ಅಂತ ಹೀಗೆ ಬಂದಿದೆ. ಈ ವಾಕ್ಯಗಳನ್ನು ಹೀಗೆ ಹೊಂದಿಸಬೇಕು ಅಂತ ಜಗನ್ನಾಥಯತಿಗಳ ಅಭಿಪ್ರಾಯ ಆಗಿದೆ. ಇದನ್ನ ಅನುಸರಿಸಿ ಕನ್ನಡದಲ್ಲಿ ಅನುವಾದಿಸಿದ್ದಾರೆ ಕೂಡ. ಅಕೃತ ಭಾಗ ಅಂತಿದೆ. ತಸ್ಯ ಚ ಮಹರ್ಲೋಕಸ್ಥ ಅಕೃತ ಭಾಗ ವಿಷಯತ್ವಾತ್. ಮಹರ್ಲೋಕದಲ್ಲೇ 2 ಭಾಗಗಳಿವೆ. ಪುನರಾವೃತ್ತಿ ಇಲ್ಲದ ಭಾಗ ಒಂದು, ಮತ್ತೆ ಪುನರಾವೃತ್ತಿ ಇರುವಂತಹ ಭಾಗ ಅಂತ ಇನ್ನೊಂದು. ಅಸ್ಯ ಚ ಪುನಃ ಪುನರಾವರ್ತ್ಯ ಭಾಗ ವಿಷಯತ್ವಾತ್. ಜಗನ್ನಾಥಯತಿಗಳ ವಾಕ್ಯದಲ್ಲಿ ಹೀಗಿದೆ: ತಸ್ಯ ಮಹರ್ಲೋಕಸ್ಥ ಅಕೃತಕ ಭಾಗ ವಿಷಯತ್ವಾತ್. ಅಕೃತಕ ಭಾಗ ಅಂದರೆ ನಿತ್ಯ ಭಾಗ, ಅಲ್ಲಿ ಮತ್ತೆ ಪುನರಾವೃತ್ತಿ ಇಲ್ಲದೇ ಇರುವಂತಹ ಭಾಗ. ಅದು ಕೃತಕ ಅಂದರೆ ಅನಿತ್ಯವಾದದ್ದು, ಅಕೃತಕ ಅಂದರೆ ನಿತ್ಯ ಅಂತ ಅರ್ಥ. ಅದರ ಅರ್ಥ ಪುನರಾವೃತ್ತಿ ಇಲ್ಲದೇ ಇರುವಂತಹ ಭಾಗ ಅಂತ ಅರ್ಥ. ಅಸ್ಯ ಚ ಪುನಃ ಪುನರಾವರ್ತ್ಯ ಭಾಗ ವಿಷಯತ್ವಾತ್. ಈಗ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇಲ್ಲಿ ಹೇಳ್ತಾ ಇರೋದು ಪುನರಾವೃತ್ತಿ ಇರುವಂತಹ ಮಹರ್ಲೋಕದ ಭಾಗಗಳನ್ನು ಕುರಿತು ಬ್ರಹ್ಮಸೂತ್ರ ಭಾಷ್ಯ ಹೇಳ್ತದೆ.
ಈ ಸ್ತ್ರೀನ್ ಕರ್ಮಣ ಲೋಕ ಅನ್ನೋ ಭಾಗವತ ತಾತ್ಪರ್ಯ ಪುನರಾವೃತ್ತಿ ಇಲ್ಲದೇ ಇರುವಂತಹ ಭಾಗಗಳನ್ನು ಕುರಿತು. ಒಂದೇ ಲೋಕದಲ್ಲಿ ಬೇರೆ ಬೇರೆ ಭಾಗಗಳಿರ್ತವೆ, ಆದ್ರಿಂದ ಆ ಬೇರೆ ಬೇರೆ ಭಾಗಗಳನ್ನು ಕುರಿತು ಅದು ಹೇಳಿದಂತೆ ಕಾಣಿಸ್ತದೆ ಅಂತನ್ನುವುದು ಜಗನ್ನಾಥಯತಿಗಳ ತಾತ್ಪರ್ಯ ಇದ್ದಂತೆ ಕಾಣಿಸ್ತದೆ. ಅದನ್ನೇ ಅನುವಾದಿಸುವವರು ಕೆಲವರು ಹಾಗೆಯೇ ಅದರ ಮೇಲಿನ ಲೋಕ, ಮಹರ್ಲೋಕ, ತಪೋಲೋಕಗಳಲ್ಲಿನ ಪುನರಾವೃತ್ತಿ ಇರುವ ಸ್ಥಾನಗಳ ಪ್ರಾಪ್ತಿ ಆಗ್ತದೆ. ಇದು ಎಲ್ಲ ಮಧ್ಯಮ ಪ್ರಸಾದದಿಂದ. ಅದಕ್ಕೆ ಪುನರಾವೃತ್ತಿ ಇರುವ ಅಂತ ಹೇಳಿದ್ರೆ ಏನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಅದು ಪುನರಾವರ್ತ್ಯ ಭಾಗ ವಿಷಯತ್ವ ಅಂತನ್ನುವ ಜಗನ್ನಾಥಯತಿಗಳ ಅಭಿಪ್ರಾಯವನ್ನು ಇಟ್ಕೊಂಡೇ ಮಾಡಿದ್ದಾರೆ. ಆದರೆ ಅಕೃತಕ ಅಂತನ್ನೋದನ್ನು ಅವರು ಅನುವಾದ ಮಾಡಿದಂತೆ ಕಾಣಿಸೋದಿಲ್ಲ. ಅಲ್ಲೇನೋ ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ಬಿಟ್ಬಿಡೋಣ. ಅಂತೂ ಸಮಸ್ಯೆ ಇದೆ ಅಂತ ನಾನೇನು ಹೇಳ್ತೇನಲ್ಲ, ಕೆಲವು ಬಾರಿ ಅಲ್ಲಿ ಏನೋ ಮುದ್ರಣ ದೋಷ ಇರ್ಬೋದು, ಕೆಲವು ಬಾರಿ ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಕಷ್ಟ ಆಗಿರ್ಬೋದು. ಅಂತೂ ಪುನರಾವೃತ್ತಿ ಇರುವಂತಹ ಸ್ಥಾನಗಳ ಪ್ರಾಪ್ತಿ ಆಗ್ತದೆ ಮಧ್ಯಮ ಪ್ರಸಾದದಿಂದ ಅಂತಿಷ್ಟು ಅದನ್ನು ತಿಳ್ಕೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಜ್ಞಾನ ಅಂತಂದ್ರೆ ಸಾಮಾನ್ಯ ದರ್ಶನ ಲೋಕಾಹ ಅಂತೆಲ್ಲ ಇದೆಯಲ್ಲ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿರುವಂಥ ಮಾತು. ಅದು ಕೂಡ ಸ್ವಬಿಂಬ ವಿಷಯ ಯೋಗ್ಯೇತರಾಪೇಕ್ಷೆ ವ್ಯತಿರಿಕ್ತ ಸಾಮಾನ್ಯ ಅವತಾರಾದಿ ಅಪರೋಕ್ಷ ವಿಷಯತ್ವಾತ್. ಸಾಮಾನ್ಯ ದರ್ಶನ ಲೋಕಾಹ ಅಂತ ಏನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ, ಅದು ಈ ಜೀವನ ಒಂದು ಜೀವ ಏನು ಪ್ರತಿಬಿಂಬನಾಗಿದ್ದಾನೆ, ಅವನಿಗೊಂದು ಭಗವಂತ ಬಿಂಬ ಏನಾಗಿದ್ದಾನೆ, ಆ ಬಿಂಬದ ಅಪರೋಕ್ಷವನ್ನು ಹೊರತುಪಡಿಸಿ ಬೇರೆ ಅಪರೋಕ್ಷ ಭಗವಂತನ ಯಾವುದೋ ಒಂದು ಅವತಾರ ರೂಪವನ್ನು ಗ್ರಹಿಸುವಂಥ ಪ್ರತ್ಯಕ್ಷ ಇತ್ಯಾದಿಗಳು ಅಂತ ಅದರ ತಾತ್ಪರ್ಯ ಆಗ್ತದೆ. ಅಂತೂ ಸಾಮಾನ್ಯ ದರ್ಶನಗಳಿಂದ ಬಿಂಬ ದರ್ಶನ ಹೊರತುಪಡಿಸಿ ಬೇರೆ ದರ್ಶನದಿಂದ ಈ ಲೋಕಗಳ ಪ್ರಾಪ್ತಿ ಆಗ್ತದೆ. ಬಿಂಬ ದರ್ಶನದಿಂದ ಮುಂದೆ ಭಗವಂತನ ಲೋಕವೇ ಪ್ರಾಪ್ತ ಆಗ್ತದೆ ಅಂತ ಇದು ಕೂಡ ಜಗನ್ನಾಥಯತಿಗಳು ಬೇರೆ ವ್ಯಾಖ್ಯಾನಕಾರರಂತೆ ಆ ಸಾಮಾನ್ಯ ದರ್ಶನ ಲೋಕಾಹ ಅನ್ನೋದನ್ನು ಕೂಡ ವ್ಯಾಖ್ಯಾನಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಾದಿರಾಜ ಸ್ವಾಮಿಗಳು ಗುರುವರ್ಥ ದೀಪಿಕಾದಲ್ಲಿ 177ನೇ ಪುಟದಲ್ಲಿ ಒಂದು ವಿಚಾರ ಹೇಳಿದ್ದಾರೆ. ಅದನ್ನ ಈ ಕನ್ನಡ ಅನುವಾದದಲ್ಲಿ ಗುರುಗಳು ಹರಿದಾಸ ಭಟ್ಟಾಚಾರ್ಯರು ಅಭಿಪ್ರಾಯ ತಗೊಂಡಿದ್ದಾರೆ. ಈ ವಿಷಯದಲ್ಲಿ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ ಹೀಗಿದೆ: ಶ್ರವಣಾದಿಗಳಿಂದ ಭಗವಂತನ ಬಿಂಬಾಪರೋಕ್ಷ ಆದ್ಮೇಲೆ ಜನಲೋಕ ಪ್ರಾಪ್ತಿಯೂ ಕೂಡ ಆಗೋದು. ಇದನ್ನು ಗಮನಿಸ್ಬೇಕು. ಸಾಮಾನ್ಯ ಅಪರೋಕ್ಷ ಅಲ್ಲ, ಬಿಂಬಾಪರೋಕ್ಷ ಆದ್ಮೇಲೆ ಜನಲೋಕ ಪ್ರಾಪ್ತಿ. ಈ ಲೋಕಗಳ ಪ್ರಾಪ್ತಿಗೂ ಕೂಡ ಪರಮಾತ್ಮನ ಪ್ರಸಾದವೇ ಕಾರಣ, ಜನಲೋಕಾದಿಗಳ ಪ್ರಾಪ್ತಿಗೂ ಕೂಡ ಪರಮಾತ್ಮನ ಪ್ರಸಾದವೇ ಕಾರಣ. ಅಲ್ಲಿಂದ ಮುಂದೆ ಮೋಕ್ಷಕ್ಕೆ ಅವ್ರೇನು ಹೋಗ್ತಾರೆ, ಆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬೇಕಾಗುವುದು ಉತ್ತಮ ಪ್ರಸಾದ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ಅವರು. ಗಂಗಾ ಸ್ನಾನಕ್ಕೆ ಹೊರಟವನಿಗೆ ಮುಖ್ಯ ಗುರಿ ಏನಾಗಿರ್ತದೆ, ಗಂಗಾ ಸ್ನಾನ ಮಾಡುವುದೇ ಗುರಿಯಾಗಿರ್ತದೆ. ದಾರಿಯಲ್ಲಿ ನರ್ಮದಾ ಮೊದಲಾದ ನದಿಗಳ ಸ್ನಾನವೂ ಆಗ್ತದೆ. ಹಾಗೆ ಜ್ಞಾನಿಗಳಿಗೆ, ಮೋಕ್ಷಕ್ಕೆ ಹೊರಟವರಿಗೆ ಜನಲೋಕಾದಿಗಳಿಗೆ ಹೋಗುವಿಕೆ ಅಂತನ್ನುವುದೊಂದು ನಡುವೆ ಅವಾಂತರ ಫಲ. ಅದಕ್ಕೆ ಕಾರಣವಾದದ್ದು ಈ ಮಧ್ಯಮ ಪ್ರಸಾದ ಅಂತ ಹೀಗರ್ಥ. ಇದು ನೋಡಿ ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಭಗವತ್ ಪ್ರಸಾದಸ್ಯ ಸರ್ವಕಾರಣತೆಯ ಶ್ರವಣಾದಿಜನ್ಯ ಹರೇಹೇ ಮಧ್ಯಮ ಪ್ರಸಾದೋಪಿ. ಭಗವಂತನ ಪ್ರಸಾದ ಅಂತನ್ನುವುದು ಸಾಧಕನ ಜೀವನದ ಎಲ್ಲ ಹಂತಗಳಿಗೂ ಕೂಡ ಕಾರಣ ಆಗೇ ಆಗ್ತದೆ. ಆದ್ದರಿಂದ ಶ್ರವಣಾದಿಗಳಿಂದ ಬರುವಂತಹ ಮಧ್ಯಮ ಪ್ರಸಾದ ಏನಿದೆ, ಆ ಭಗವಂತನ ಮಧ್ಯಮ ಪ್ರಸಾದ, ಅದು ಕೂಡ ಪ್ರಸಾದೋಪಿ ಜ್ಞಾನಂ ಪ್ರತ್ಯೇವ ಕಾರಣಂ, ಅದು ಕೂಡ ಜ್ಞಾನಕ್ಕೆ ಕಾರಣ ಆಗ್ತದೆ ಅಂತನ್ನುವುದು ತಿಳಿಯುತ್ತದೆ. ಮಧ್ಯಮ ಪ್ರಸಾದ ಆದಾಗ ಮತ್ತೆ ಹೆಚ್ಚಿನ ಜ್ಞಾನವನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ. ಆದರೆ ಈ ಕರ್ಮದಿಂದಾಗಿ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟೇ. ಕರ್ಮ ಅಸಾಧ್ಯಾಯ ಜ್ಞಾನಾತ್ ಉದ್ದೇಶ್ಯಾಯಾಶ್ಚ ಯಾವನ್ ಮೋಕ್ಷಂ ಜ್ಞಾನಿನಾಂ ಜನಲೋಕಾದಿ ಪ್ರಾಪ್ತಿ. ಮೋಕ್ಷ ಆಗುವ ತನಕ ಆ ಜ್ಞಾನಿಗಳು ಜನಲೋಕಾದಿಗಳನ್ನ ಹೊಂದುತ್ತಾ ಇರ್ತಾರೆ. ಅದಕ್ಕೂ ಒಂದು ಕಾರಣವನ್ನು ತಿಳಿಸ್ಬೇಕು. ಅಕಾರಣ ಕಾರ್ಯೋತ್ಪತ್ತಿ ಅಯೋಗಾತ್. ಯಾವುದೇ ಕಾರಣವಿಲ್ಲದೇನೆ ಕಾರ್ಯ ಅಂತೂ ಹುಟ್ಟೋದಿಲ್ಲ. ನಮ್ಗೆ ಬೇಕಾಗಿರುವುದು ಈ ಮುಂದಿಂದು ಅತಃ ಭಗವಂತ ಮಧ್ಯಮ ಪ್ರಸಾದ ದ್ವಾರ ಅಂತ. ಈ ಹಿಂದಿನ ವಾಕ್ಯ ಅದು ಪೂರ್ವಭಾವಿಯಾಗಿ ಸುಮ್ಮನೆ ಹೇಳಿದೆ ಅಷ್ಟೇ. ನೀವು ಗಮನ ಕೇಂದ್ರೀಕರಿಸಬೇಕಾದದ್ದು ಮುಂದಿಂದು ಅತಃ ಭಗವಂತ ಮಧ್ಯಮ ಪ್ರಸಾದ ದ್ವಾರ. ಭಗವಂತನ ಮಧ್ಯಮ ಪ್ರಸಾದದ ಮೂಲಕವಾಗಿ
ಜ್ಞಾನ ಸಾಧಕ ಶ್ರವಣಾದೇರೇವ, ಜ್ಞಾನಕ್ಕೆ ಸಾಧಕವಾದದ್ದು ಈ ಶ್ರವಣಾದಿಗಳು, ಶ್ರವಣ ಮನನ ಧ್ಯಾನ ಇತ್ಯಾದಿಗಳು. ಅವು ಈ ಜ್ಞಾನಕ್ಕೆ ಮಧ್ಯಮ ಪ್ರಸಾದ, ಈ ಜನಲೋಕಾದಿಗಳ ಪ್ರಾಪ್ತಿಗೆ ಕಾರಣ ಆಗ್ತವೆ. ಅದನ್ನೇ ಗಂಗಾಯಾತ್ರಾಯ ಅಂತ ಅವರು ಉದಾಹರಣೆ ಕೊಟ್ಟಿರೋದು. ಗಂಗಾಯಾತ್ರಾಯ ನರ್ಮದಾ ಪ್ರಾಪ್ತಿ ಹೇತುತ್ವವತ್. ಗಂಗಾಯಾತ್ರೆ ಅಂತ ಯಾತ್ರೆ ಮಾಡಬೇಕು ಅಂತ ಹೊರಟಿರುವವನು ನಡುವೆ ನರ್ಮದಾ ನದಿಯ ಸ್ನಾನವನ್ನು ಕೂಡ ಮಾಡ್ತಾನೆ ಮಾರ್ಗ ಮಧ್ಯದಲ್ಲಿ. ಗಂಗಾ ಯಾತ್ರಾ ಅನ್ನೋದು ನರ್ಮದಾ ಪ್ರಾಪ್ತಿಗೂ ಹೇತುವಾಗಿರುವಂತೆ ಜನಲೋಕಾದಿ ಪ್ರಾಪಕ ಮಧ್ಯಮ ಪ್ರಸಾದ ಹೇತು ತ್ವಂ ಅಪಿ ಅನ್ಯಥಾನುಪತ್ತಿಯವ ವಾಚ್ಯಂ. ಈ ಜನಲೋಕಾದಿಗಳಿಗೆ ಪ್ರಾಪಕವಾದಂತಹ ಮಧ್ಯಮ ಪ್ರಸಾದ ಏನಿದೆ, ಆ ಪ್ರಸಾದಕ್ಕೂ ಕೂಡ ಈ ಶ್ರವಣಾದಿಗಳು ಕಾರಣ ಆಗ್ತವೆ. ಜ್ಞಾನ ಸಾಧಕ ಶ್ರವಣಾದೇಹೇ ಏವ ಮಧ್ಯಮ ಪ್ರಸಾದ ಹೇತುತ್ವಂ. ಶ್ರವಣಾದಿಗಳು ಮಧ್ಯಮ ಪ್ರಸಾದಕ್ಕೆ ಕಾರಣ. ಇದು ಅನ್ಯಥಾನುಪತ್ಯ ಸಿದ್ಧ. ಆ ವಿಷಯಗಳನ್ನು ಗಮನಿಸಿದರೆ ತಾನಾಗೇ ಸಿದ್ಧ ಆಗುವಂಥ ವಿಚಾರ. ಅದಕ್ಕಾಗಿ ಇತಿ ಭಾವೇನ ಉಕ್ತಂ ಮಧ್ಯಮಾಜ್ಜನಲೋಕಾದಿ ಇತಿ. ಇದರ ಸ್ಪಷ್ಟವಾದ ವಿವರಣೆ ಹರಿಯಾಚಾರ್ಯರು ತಮ್ಮ ಪುಸ್ತಕದಲ್ಲಿ ಮಾಡಿದ್ದಾರೆ, ಕನ್ನಡ ಅನುವಾದದಲ್ಲಿ. ಜ್ಞಾನಸ್ಯ ಶ್ರವಣಾದಿ ಅನ್ವಯ ವ್ಯತಿರೇಕಿತ್ವಾತ್ ಇತ್ಯತ್ರ ಸಾಕ್ಷಾತ್ ಅನ್ವಯ ವ್ಯತಿರೇಕಿತ್ವಾತ್ ಇತ್ಯರ್ಥ. ಅದೇನಿದೆ ಅದು ಮುಂದಿನ ವಿಷಯಕ್ಕೆ ಸಂಬಂಧಪಟ್ಟದ್ದು, ಅದೇನು ಇಲ್ಲಿ ಬೇಕಾಗಿಲ್ಲ. ಹೀಗೆ ಬಿಂಬಾಪರೋಕ್ಷದಿಂದಲೇ, ಶ್ರವಣಾದಿಗಳಿಂದ ಬಿಂಬಾಪರೋಕ್ಷ ಆದ್ಮೇಲೆ ಮುಂದೆ ಜನಲೋಕಾದಿಗಳಾಗೋದು. ಮೋಕ್ಷಕ್ಕೆ ಹೋಗುವ ಮಾರ್ಗದಲ್ಲಿ ನಡುವೆ ಜನಲೋಕಾದಿಗಳಿಗೂ ಹೋಗ್ತಾನೆ. ಆ ಜನಲೋಕಕ್ಕೆ ಹೋಗ್ಲಿಕ್ಕೆ ಮಾತ್ರ ಮಧ್ಯಮ ಪ್ರಸಾದ ಸಾಕು. ಉತ್ತಮ ಪ್ರಸಾದದಿಂದ ಮುಕ್ತಿ ಆಗ್ತದೆ ಅಂತ ವಾದಿರಾಜ ಸ್ವಾಮಿಗಳ ಅಭಿಪ್ರಾಯ ಇಷ್ಟು ಕಾಣಿಸ್ತದೆ. ಇದಿಷ್ಟೆಲ್ಲ ಬೇರೆ ಬೇರೆ ಅಭಿಪ್ರಾಯಗಳನ್ನು ನಾವು ನೋಡಿದ್ದೀವಿ. ಇಲ್ಲಿ ಗೋವಿಂದಾಚಾರ್ಯ ಕೂಡ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಮಧ್ಯಮ ಪ್ರಸಾದ ಯಾವುದರಿಂದ ಆಗ್ತದೆ? ಈ ಶ್ರವಣಾದಿಗಳಿಂದ ಮಧ್ಯಮ ಪ್ರಸಾದ ಆಗ್ತದೆ, ಮತ್ತು ಜ್ಞಾನ ಸಂಪತ್ತಿಯಿಂದಲೇ ಉತ್ತಮ ಪ್ರಸಾದ ಆಗ್ತದೆ ಅಂತ. ಮಧ್ಯಮ ಪ್ರಸಾದ ಯಾವ ಜ್ಞಾನದಿಂದ ಆಗ್ತದೆ ಅಂತ ಪ್ರಶ್ನೆ ಬಂದರೆ, ಅದು ಅಪರೋಕ್ಷ ಜ್ಞಾನದಿಂದ ಆಗೋದಿಲ್ಲ. ಅದು ಆ ಭಗವಂತನ ಮನೋಮಯವಾದಂಥ ಮೂರ್ತಿಯ ದರ್ಶನದಿಂದ. ಅದು ಭಗವಂತನ ದರ್ಶನ ಅಲ್ಲವೇ ಅಲ್ಲ, ಭಗವಂತನ ಒಂದು ವಿಗ್ರಹದ ದರ್ಶನ ಅಷ್ಟೇ. ಅದು ಕಲ್ಲಿನ ಲೋಹದ ವಿಗ್ರಹಗಳ ದರ್ಶನ ಹೇಗೋ ಹಾಗೆ ಈ ಭಗವಂತನ ಮನೋಮಯ ಮೂರ್ತಿಯ ದರ್ಶನ ಅಂತ ಅವರು ಅದನ್ನು ಅಭಿಪ್ರಾಯಪಟ್ಟಿದ್ದಾರೆ. ಅದರಿಂದ ಜನಲೋಕಾದಿ ಅಂತನ್ನೋದಕ್ಕೆ ತಪೋಲೋಕ ಅಂತ, ಜನಲೋಕ, ತಪೋಲೋಕ ಮತ್ತು ಸತ್ಯಲೋಕ ಅಂತ ಇಷ್ಟು ಮೂರು ಮಾತ್ರ ಅರ್ಥ ಮಾಡಬೇಕು. ಮಹರ್ಲೋಕವನ್ನು ಸೇರಿ ಅರ್ಥ ಮಾಡಬೇಕು, ಅಥವಾ ಮಹರ್ಲೋಕವನ್ನು ಮಾತ್ರ ಅರ್ಥ ಮಾಡಬೇಕು ಅಂತನ್ನೋದು ನಮಗೆ ಇನ್ನೂ ಗೊಂದಲಕ್ಕೆ ವಿಷಯ ಆಗಿ ಉಳಿತದೆ. ಆದರೆ ಆ ನಡುವಿನ ಲೋಕಗಳು ಹೇಗೆ ಇರಲಿ, ಒಟ್ಟಾರೆ ಹಂತಗಳನ್ನು ಈ ಥರ ವಿಭಾಗ ಮಾಡಬಹುದು ಅಂತ ನನಗನ್ನಿಸ್ತು. ಅದು ಹೇಗೆ ಅಂದರೆ, ಕರ್ಮದಿಂದ ಅಧಮ ಪ್ರಸಾದ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಕೇವಲ ಕರ್ಮಗಳನ್ನು ಮಾಡಿದ, ಸತ್ಕರ್ಮಗಳನ್ನೇ ಮಾಡಿದ, ಆದರೆ ಅದರಿಂದ ಆಗುವುದು ಭಗವಂತನ ಅಧಮ ಪ್ರಸಾದ ಮಾತ್ರ. ಮುಂದೆ ಶ್ರವಣಾದಿಗಳನ್ನು ಪ್ರಾರಂಭಿಸಿದ, ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಪ್ರಾರಂಭಿಸಿದ. ಆ ಶ್ರವಣಾದಿಗಳನ್ನು ಪ್ರಾರಂಭಿಸಿದ ಮೇಲೆ ಅವನಿಗೆ ಆರಂಭದಲ್ಲಿ ಆಗುವುದೇನು ಅಂದರೆ ಪರೋಕ್ಷ ಜ್ಞಾನ, ಶಾಸ್ತ್ರದ ದೃಢವಾದಂಥ ಪರೋಕ್ಷ ಜ್ಞಾನ ಆಗ್ತದೆ ಸಾಧಕನಿಗೆ. ಆ ಪರೋಕ್ಷ ಜ್ಞಾನ ಆಗಲಿಕ್ಕೇನೆ ಅನೇಕ ಹಂತಗಳನ್ನು ಅವನು ದಾಟಬೇಕಾಗ್ತದೆ. ಯಾವುದೋ ಒಂದು ಹಂತದಲ್ಲಿ ಇದ್ದಕ್ಕಿದ್ದಂತೆ ಪರೋಕ್ಷ ಜ್ಞಾನ ಆಗೋದಿಲ್ಲ. ಅನೇಕ ಶ್ರವಣ ಮನನ ಇತ್ಯಾದಿಗಳನ್ನು ಅನೇಕ ಕಾಲ, ಅನೇಕ ಜನ್ಮಗಳಲ್ಲಿ ಅವನು ಮಾಡಿದಾಗಲೇ ಪರೋಕ್ಷ ಜ್ಞಾನ, ಇಂಡೈರೆಕ್ಟ್ ಜ್ಞಾನ ಅಂತನ್ನೋದು ದೃಢ ಆಗ್ತದೆ. ಮತ್ತೆ ಇಷ್ಟೆಲ್ಲ ಆದ ಮೇಲೆ ಮುಂದೆ ಆ ಪರೋಕ್ಷ ಜ್ಞಾನವನ್ನು ಅವಲಂಬಿಸಿ ಮತ್ತಷ್ಟು ಸಾಧನೆ ಮುಂದುವರಿಸಿದಾಗ ಒಂದು ದಿವಸ ಅಪರೋಕ್ಷ ಜ್ಞಾನ ಆಗ್ತದೆ. ಆ ಅಪರೋಕ್ಷ ಜ್ಞಾನ ಅವನಿಗಾಗುವುದು ಈ ಮನಸ್ಸಿನಿಂದ ಆಗ್ತದೆ. ಅದಕ್ಕೆ ಅದನ್ನು ಮಾನಸ ಅಪರೋಕ್ಷ ಅಂತ ಕರೀತಾರೆ. ಈ ಮನಸ್ಸಿನಿಂದ ಅಪರೋಕ್ಷ ಜ್ಞಾನ ಆಗ್ತದೆ. ಆದರೆ ಮನಸ್ಸೇ ಅಸ್ಥಿರ, ಮನಸ್ಸೇನು ನಿತ್ಯ ಅಲ್ವಲ್ಲ. ಆದ್ರಿಂದ ಈ ಮನಸ್ಸಿನಿಂದ ಬಂದ ಅಪರೋಕ್ಷ ಜ್ಞಾನ ಭಗವಂತನ ಸಾಕ್ಷಾತ್ಕಾರವೇ ಇದು. ಭಗವಂತನ ಮನೋಮಯ ಮೂರ್ತಿ ಸಾಕ್ಷಾತ್ಕಾರ ಅಲ್ಲ, ಮತ್ತು ಭಗವಂತನ ಸಾಕ್ಷಾತ್ಕಾರವೇ. ಆದರೆ ಅದು ಹುಟ್ಟಿದ್ದು ಮನಸ್ಸಿನಿಂದ. ಸಾಕ್ಷಾತ್ಕಾರ ಭಗವಂತಂದೇ ಆದರೂ ಕೂಡ ಅದಕ್ಕೆ ಕಾರಣ ಮನಸ್ಸಾದ್ರಿಂದ ಆ ಕಾರಣದ ಸ್ವಭಾವದಿಂದಾಗಿ ಇದು ಅಸ್ಥಿರ ಇದು ಅಂತ ಅವನಿಗೆ ಗೊತ್ತಾಗ್ತದೆ. ಆವಾಗ ಅವನೇನು ಮಾಡ್ತಾನೆ, ಮುಂದಿನ ಸಾಧನೆ ಮುಂದುವರಿಸ್ತಾನೆ. ಕೊನೆಗೆ ಸ್ವರೂಪ ಅಪರೋಕ್ಷದಿಂದಲೇ ಸ್ವರೂಪದಿಂದಲೇ ಭಗವಂತನನ್ನು, ಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಸಾಕ್ಷಾತ್ಕರಿಸ್ಕೋತಾನೆ.
ಅದು ಕೊನೆಯ ಹಂತ. ಆ ಸ್ವರೂಪ ಸಾಕ್ಷಾತ್ಕಾರ ಆದಮೇಲೆ ಮತ್ತಷ್ಟು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡ್ತಾನೆ, ಪ್ರಾರಬ್ಧ ಕರ್ಮ ಇತ್ಯಾದಿಗಳನ್ನು ತೀರಿಸ್ಕೊತಾನೆ. ಕೊನೆಗೆ ಒಂದು ಬಾರಿ ಲಿಂಗದೇಹ ಭಗ್ನ ಆಗ್ತದೆ. ಎಲ್ಲವೂ ಕೂಡ ಪ್ರಾರಬ್ಧ ಕರ್ಮ ಎಲ್ಲ ಕ್ಷೀಣ ಆದ್ಮೇಲೆ ಅವನಿಗೆ ಲಿಂಗದೇಹ ಭಗ್ನ ಆಗ್ತದೆ. ಆ ಲಿಂಗದೇಹ ಭಗ್ನ ಆಗ್ಲಿಕ್ಕೆ ಕಾರಣವಾಗಿ ಕೊನೆಗೊಂದು ಪ್ರಸಾದ ಏನಿದೆ ಅದು ಉತ್ತಮ ಪ್ರಸಾದದಲ್ಲೇ ಅತಿ ಶ್ರೇಷ್ಠ ಪ್ರಸಾದ. ಉತ್ತಮ ಪ್ರಸಾದದಲ್ಲೂ ಮತ್ತು 2-3 ಹಂತಗಳಿರ್ಬೋದು, ನಾನು ಅದನ್ನು ಮೊದಲಿಂದ ಹೇಳ್ತಾ ಇದ್ದೆ. ಉತ್ತಮ ಪ್ರಸಾದದಲ್ಲೇ ಅದು ಅತ್ಯಂತ ಶ್ರೇಷ್ಠ. ಮಾನಸ ಸ್ವರೂಪಾಪರೋಕ್ಷ ಆದ ಮೇಲೆ ಉತ್ತಮ ಪ್ರಸಾದ ಆಗೇ ಆಗ್ತದೆ, ಅದು ಉತ್ತಮ ಪ್ರಸಾದನೆ. ಆದರೆ ಆ ಸ್ವರೂಪಾಪರೋಕ್ಷ ಆದಮೇಲೆ ಕೂಡ ಮತ್ತು ಅನೇಕ ಹಂತಗಳನ್ನು ದಾಟಬೇಕಾಗಿರ್ತದೆ, ಮತ್ತಷ್ಟು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಸ್ವರೂಪಾಪರೋಕ್ಷದಿಂದ ಉತ್ತಮ ಪ್ರಸಾದ ಆದ್ರೂ ಉತ್ತಮೋತ್ತಮ ಪ್ರಸಾದ ಆಗುವುದು ಲಿಂಗದೇಹ ಭಂಗ ಆಗುವುದಕ್ಕಿಂತ ಮುಂಚೆ, ಅಂದರೆ ಲಿಂಗದೇಹ ಭಂಗ ಆಗುವುದಕ್ಕೆ ಕಾರಣವಾಗಿ ಅಂತ ಅರ್ಥ. ಮುಂದೆ ಮುಕ್ತಿಯಲ್ಲಿ ಕೂಡ ಭಗವಂತನ ಪ್ರಸಾದ ಅವನಿಗೆ ಕಂಟಿನ್ಯೂ ಆಗ್ತದೆ, ಆದರೆ ಅಲ್ಲಿ ಅವನಿಗೆ ಆಗಬೇಕಾದದ್ದೇನೂ ಇರುವುದಿಲ್ಲ ಅಷ್ಟೇ. ಈ ಸ್ವರೂಪಾಪರೋಕ್ಷ ಅಂತ ನಾನು ಹೇಳಿದ್ದಲ್ಲ, ಸ್ವರೂಪಾಪರೋಕ್ಷದ ಬಗ್ಗೆ ಭಾಗವತದ 4ನೇ ಸ್ಕಂದದ 23ನೇ ಅಧ್ಯಾಯದಲ್ಲಿ ಅಲ್ಲಿ 12ನೇ ಶ್ಲೋಕದಲ್ಲಿ ಬಂದಿದೆ. ಭಾಗವತದ 4ನೇ ಸ್ಕಂದದ 23ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಛಿನ್ನಾನ್ಯಧೀಹಿ ಅಧಿಕತಾತ್ಮಗತಿರ್ನಿರೀಹ ಅಂತ ಆ ಪೃಥು ಮಹಾರಾಜನ ಸಾಧನೆಯ ಹಂತಗಳನ್ನು ವಿವರಿಸ್ತಾರೆ. ಈ ಅಪರೋಕ್ಷ ಜ್ಞಾನ ಅವನಿಗಾಯ್ತು, ಮುಂದೆ ಅದರಿಂದ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡ, ಅವನು ತನ್ನ ಸ್ವರೂಪ ಜ್ಞಾನವನ್ನು ವ್ಯಕ್ತ ಮಾಡಿಕೊಂಡ. ಸ್ವರೂಪ ಜ್ಞಾನವನ್ನು ವ್ಯಕ್ತ ಮಾಡಿಕೊಂಡ, ಆ ಸ್ವರೂಪ ಜ್ಞಾನದ ಬಲದಿಂದ ಮನಸ್ಸಿನಲ್ಲಿ ಹುಟ್ಟಿದಂತಹ ಅಪರೋಕ್ಷ ಜ್ಞಾನವನ್ನು ಕೂಡ ಅದು ಅವನು ಪರಿಹಾರ ಮಾಡಿಕೊಂಡ. ಯಾಕೆಂದ್ರೆ ಅದು ನಶ್ವರ ಅಂತ ಗೊತ್ತಾಯ್ತು ಅವನಿಗೆ. ತ್ಯಜೇತ್ ಅಚ್ಛಿನ್ನದಿದಂ ವಯುನೇನತೇನ ಅಂತ ಇದಕ್ಕೆ ಭಾಗವತ ತಾತ್ಪರ್ಯ ಇದೆ, ಅದನ್ನು ಹೇಳ್ತೇನೆ. ನಶ್ವರ, ಅನಪೇಕ್ಷಿತ, ಮನಸ್ಸಿನಿಂದ ಹುಟ್ಟಿದ ಅಪರೋಕ್ಷ ಜ್ಞಾನ ಬೇಡ ಅಂತ ಅದನ್ನ ತಿಳ್ಕೊಂಡ. ಈ ಸಂಶಯಕ್ಕೆ ಕಾರಣವಾಗಿದ್ದಲ್ಲ ಜಡವಾದ ಮನಸ್ಸೇ. ಆ ಜಡವಾದ ಮನಸ್ಸನ್ನ ಅವನು ಅಪರೋಕ್ಷ ಜ್ಞಾನದಿಂದ ಜಡ ಮನಸ್ಸನ್ನು ಶಿಥಿಲ ಮಾಡ್ಕೊಂಡಿದ್ದ. ಆದರೆ ಆ ಅಪರೋಕ್ಷ ಜ್ಞಾನ ಜಡ ಮನಸ್ಸಿನ ಪರಿಣಾಮ ರೂಪವೇ ಆಗಿತ್ತದು. ಆದ್ರಿಂದ ಅದು ಸ್ಥಿರ ಅಲ್ಲ. ಸ್ವರೂಪ ಜ್ಞಾನ ಏನು ಬರ್ತದೆ ಅದೇ ಸ್ಥಿರ ಅಂತ ಅದನ್ನು ತಿಳ್ಕೊಂಡ. ಹೀಗೆ ಜಡ ಮನಸ್ಸಿನಿಂದ ಆದ ಅಪರೋಕ್ಷ ಜ್ಞಾನಕ್ಕೂ ಸ್ವರೂಪದಿಂದ ಆಗಿರುವಂತಹ ಅಪರೋಕ್ಷ ಜ್ಞಾನಕ್ಕೂ ಅವನಿಗೆ ಏನು ವ್ಯತ್ಯಾಸ ಅಂತ ಅನ್ನೋದು ಗೊತ್ತಾಯಿತು ಅಂತ ಅಲ್ಲಿ ತಿಳ್ಕೊತಾರೆ. ಅಲ್ಲಿ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ವಿಷಯಕ್ಕನುಸಾರವಾಗಿ ಇದೆಲ್ಲ ಇದೆ ನೋಡಿ. ಅಪರೋಕ್ಷತೆಯ ವೃತ್ತಿಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನ ತ್ಯಾಗ ಉದೀರ್ಯತೆ ಸ್ವರೂಪ ಜ್ಞಾನತ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ. ಈ ಅಪರೋಕ್ಷ ಜ್ಞಾನಕ್ಕೂ ಮತ್ತೆ ಸ್ವರೂಪಾಪರೋಕ್ಷಕ್ಕೂ ಮಾನಸಾಪರೋಕ್ಷಕ್ಕೂ ಇರುವಂಥ ವ್ಯತ್ಯಾಸವನ್ನ ಅವನು ಆವಾಗ ಮನಗಾಣ್ತಾನೆ. ಭಾಗವತದಲ್ಲಿ 4ನೇ ಸ್ಕಂದದ 23ನೇ ಅಧ್ಯಾಯದ 12ನೇ ಶ್ಲೋಕ ಅಲ್ಲಿ ಈ ಪೃಥು ಅಪರೋಕ್ಷ ಜ್ಞಾನದಿಂದ ತನ್ನ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿಕೊಂಡ, ಸ್ವರೂಪ ಜ್ಞಾನವನ್ನು ವ್ಯಕ್ತ ಮಾಡಿಕೊಂಡ ಅಂತ ಹೀಗೆಲ್ಲ ವಿವರಣೆ ಇದೆ. ಆಮೇಲೆ ಮನಸ್ಸಿನಿಂದ ಹುಟ್ಟಿದಂಥ ಅಪರೋಕ್ಷ ಜ್ಞಾನವೂ ಕೂಡ ಇದು ನಶ್ವರ, ಅನಪೇಕ್ಷಿತ ಅಂತ ಅದನ್ನ ತ್ಯಾಗ ಮಾಡಿದ ಅಂತ ವರ್ಣನೆ ಇದೆ. ಅಚ್ಛಿನ್ನತ, ಇದನ್ನು ಬಿಟ್ಟುಬಿಟ್ಟ. ತೇನ ವಯುನೇನ, ಆ ಇನ್ನೊಂದು ಜ್ಞಾನದಿಂದ ಸ್ವರೂಪಾಪರೋಕ್ಷದಿಂದ ಈ ಜಡವಾದ ಅಪರೋಕ್ಷವನ್ನು ಬಿಟ್ಟುಬಿಟ್ಟ. ಚಿನ್ನ ಅನ್ಯಧೀಹಿ, ಚಿನ್ನ ಅಂದ್ರೆ ಕತ್ತರಿಸಿಕೊಂಡವನು ಅಂತ ಹೀಗೆಲ್ಲ ಬಂದಿದೆ. ಇದಕ್ಕೆ ಭಾಗವತ ತಾತ್ಪರ್ಯ ಹೇಳ್ತದೆ ಬ್ರಹ್ಮತರ್ಕವನ್ನು ಉದ್ಧರಿಸಿ. ಅಪರೋಕ್ಷತೆಯ ವೃತ್ತಿಜ್ಞಾನ ಭೇದ ನಿರೀಕ್ಷಣ, ಜಡವಾದ ಅಂತಃಕರಣದಿಂದ ಬಂದಿರುವ ಅಪರೋಕ್ಷ ಜ್ಞಾನವು ಸ್ವರೂಪದಿಂದ ಬಂದಿರುವ ಅಪರೋಕ್ಷ ಜ್ಞಾನವು ಭಿನ್ನ ಅಂತ ಮೊದಲೇ ಗೊತ್ತಿರ್ತದೆ ಅವನಿಗೆ. ಶಾಸ್ತ್ರಾಭ್ಯಾಸ ಎಲ್ಲ ಮಾಡಿದವನು, ಅನೇಕ ಜನ ಸಾಧಕರನ್ನು ನೋಡಿದವನು, ಆದ್ರಿಂದ ಮೊದಲೇ ಗೊತ್ತಿರ್ತದೆ. ಆದರೆ ಸ್ವರೂಪದಿಂದ ಅಪರೋಕ್ಷ ಜ್ಞಾನ ಸ್ವಯಂ ಅವನಿಗೆ ಬಂದ ಮೇಲೆ ಆ ವ್ಯತ್ಯಾಸವನ್ನು ಅವನು ಮನಗಾಣ್ತಾನೆ, ಅಪರೋಕ್ಷವಾಗಿ ಮನಗಾಣ್ತಾನೆ. ಮೊದಲು ಕೇಳಿ ತಿಳಿದಿರ್ತಾನೆ, ಶಾಸ್ತ್ರಗಳ ಮೂಲಕ ಕೇಳಿ ತಿಳಿದಿರ್ತಾನೆ. ತನಗೆ ಪರೋಕ್ಷ ಜ್ಞಾನ, ಜಡವಾದ ಮಾನಸಾಪರೋಕ್ಷ ಇವೆಲ್ಲ ಆಗಿ ಕೊನೆಗೆ ಸ್ವರೂಪಾಪರೋಕ್ಷ ಆದಾಗ ತಾನು ಹಿಂದೆ ಕೇಳಿ ತಿಳಿದದ್ದನ್ನ ಈಗ ಪ್ರತ್ಯಕ್ಷವಾಗಿ ಅಂದ್ರೆ ಅಪರೋಕ್ಷವಾಗಿ ಮನಗಾಣುವಂಥ ಯೋಗ ಅವನಿಗೆ ಬರ್ತದೆ. ಇದನ್ನೇ ಜಡ ಅಪರೋಕ್ಷದ ತ್ಯಾಗ ಅಂತ ಕರೀತಾರೆ.
ಅದನ್ನ ಬಿಟ್ಟು ಬಿಡುವುದು ಅಂದರೆ ಅವಲಂಬಿಸುವುದು. ಅವಲಂಬಿಸುವುದು ಯಾವುದನ್ನು ಅವಲಂಬಿಸಿರ್ತಾನೆ? ಸ್ವರೂಪದಿಂದ ಬಂದಿರುವ ಅಪರೋಕ್ಷ ಜ್ಞಾನವನ್ನೇ ಅವಲಂಬಿಸ್ತಾನೆ. ಯಾಕೆ ಹಾಗೆ ಅಂದರೆ ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಸ್ವರೂಪ ಜ್ಞಾನದಿಂದಲೇ ಸಮ್ಯಕ್ ಗತಿರ್ ವಿಷ್ಣು ಕಥಾಸುಚ. ಇವತ್ತು ನಾವು ಇಷ್ಟೆಲ್ಲ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಶ್ರವಣ ಮನನ ಧ್ಯಾನ ರೂಪವಾದದ್ದೇ ಜಿಜ್ಞಾಸ ಅಂತ ಇಷ್ಟೆಲ್ಲ ನಾವು ನೋಡಿದೀವಲ್ಲ. ಇಷ್ಟು ಕಷ್ಟಪಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ನಮ್ಗೆ ಇನ್ನೂ ಪರೋಕ್ಷ ಜ್ಞಾನ ಆಗಿಲ್ಲ, ದೃಢವಾದ ಪರೋಕ್ಷ ಜ್ಞಾನವೇ ಆಗಿಲ್ಲ. ಜಡವಾದ ಮಾನಸಾಪರೋಕ್ಷನೂ ಕೂಡ ಇನ್ನೂ ಆಗೇ ಇಲ್ಲ. ಈ ಹಂತದಲ್ಲಿ ಇಷ್ಟನ್ನೆಲ್ಲ ಮಾಡಿದರೂ ಕೂಡ, ಇನ್ನೊಬ್ಬರಿಗೆ ಪ್ರವಚನ ಮಾಡಿದರೂ ಕೂಡ ಅನೇಕ ಕುಂದು ಕೊರತೆಗಳು ಇದರಲ್ಲಿ ಇರ್ಲಿಕ್ಕೆ ಏನು ಕಾರಣ ಅಂದರೆ, ಪ್ರವಚನ ಹೇಳುವವರ, ಪಾಠ ಮಾಡುವವರ ವಾಸ್ತವಿಕವಾದ ಶಕ್ತಿ, ಅವರ ಆಸಕ್ತಿ ಅದು ವ್ಯಕ್ತ ಆಗುವುದೇ ಸ್ವರೂಪಾಪರೋಕ್ಷ ಆದ ಮೇಲೆ. ಆದ್ರಿಂದ ಸ್ವರೂಪಾಪರೋಕ್ಷ ಆದ ಮೇಲೆ ಅವನೇನು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾನೆ, ಅಂಥವನಿಗೆ ಅದು ಹೆಚ್ಚು ಪ್ರತಿಫಲ ಕೊಡ್ತದೆ. ಮತ್ತು ಅಂಥವನಿಂದ ಪಾಠ ಕೇಳಿದಾಗ ಅದು ಹೆಚ್ಚು ಶ್ರೋತೃಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಹೀಗೆ ಅದು ಬಂದಿದೆ. ಇಲ್ಲಿ ನೋಡಿ, ಈಗ ಶ್ರವಣಾದಿಭಿಹಿ ಮಧ್ಯಮ ಅಂತ ಬಂದಿದೆಯಲ್ಲ. ಶ್ರವಣಾದಿಭಿಹಿ ಅಂತಂದ್ರೆ ಶ್ರವಣ ಮನನ ಧ್ಯಾನ ಈ ಮೂರುಗಳಿಂದಲೂ ಸಿಗುವುದು ಮಧ್ಯಮ ಪ್ರಸಾದ ಅಂತ. ಅದರಿಂದ ಸಿಗುವ ಲೋಕಗಳು ಯಾವುದೋ ಅದು ಆ ಕಡೆ ಇರಲಿ. ಶ್ರವಣ ಆದಿಭಿಹಿ ಅಂತ ಹೇಳಿದ್ರಿಂದ ಶ್ರವಣಾದಿಗಳು ಎಲ್ಲಿಯವರೆಗೂ ನಮಗೆ ಅತ್ಯಗತ್ಯ ಆಗಿರ್ತಾವೋ ಅಲ್ಲಿ ತನಕನೂ ಸಿಗುವುದೆಲ್ಲವೂ ಕೂಡ ಮಧ್ಯಮ ಪ್ರಸಾದವೇ ಅಂತ ಅದರ ತಾತ್ಪರ್ಯ. ಶ್ರವಣಾದಿಗಳ ಅಗತ್ಯ ನಮ್ಗೆ ಯಾವಾಗಿದೆ? ಇದನ್ನು ನಾನು ವಿಶ್ಲೇಷಣೆ ಮಾಡೋದು ಹೀಗೆ: ಪರೋಕ್ಷ ಜ್ಞಾನ ಬರ್ಲಿಕ್ಕೆ ಶ್ರವಣಾದಿಗಳು ಬೇಕು, ಜಡವಾದ ಮಾನಸಾಪರೋಕ್ಷ ಬರ್ಲಿಕ್ಕೆ ಶ್ರವಣಾದಿಗಳು ಬೇಕು, ಅದಾದ ಮೇಲೆ ಸ್ವರೂಪಾಪರೋಕ್ಷ ಬರ್ಲಿಕ್ಕೂ ಶ್ರವಣಾದಿಗಳು ಬೇಕು. ಸ್ವರೂಪಾಪರೋಕ್ಷ ಬಂದ ಮೇಲೆ ಕೂಡ ಮತ್ತೆ ಶ್ರವಣಾದಿಗಳು ಬೇಕು. ಯಾಕಂದ್ರೆ ಆವಾಗ ಸಮ್ಯಕ್ ಶ್ರವಣ, ಸಮ್ಯಕ್ ಮನನ ಇತ್ಯಾದಿಗಳನ್ನ ಮಾಡ್ತಾನ ಅವನು ಅಂತ ಬಂದಿರೋದ್ರಿಂದ ಶ್ರವಣ ಮನನ ಧ್ಯಾನಗಳ ಒಂದು ಅಗತ್ಯ ಈ ಸಾಧಕನಿಗೆ ವಾಸ್ತವಿಕವಾದ ಅಗತ್ಯ. ಎಲ್ಲಿವರೆಗೂ ಅದು ಮುಂದುವರಿತದ ಅಲ್ಲಿವರೆಗೂ ಅವನಿಗೆ ಈ ಅಧಮ ಪ್ರಸಾದನೆ ಆಗ್ತಾ ಇರ್ತದೆ. ಒಂದ್ಸರಿ ಸ್ವರೂಪಾಪರೋಕ್ಷ ಆದ್ಮೇಲೆ ಉತ್ತಮ ಪ್ರಸಾದ ಆಗ್ತದೆ. ಆದರೆ ಆ ಉತ್ತಮ ಪ್ರಸಾದದಲ್ಲಿಯೂ ಕೂಡ ಅನೇಕ ಹಂತಗಳಿವೆ. ಕೊನೆಗಾಗುವಂಥ ಉತ್ತಮ ಪ್ರಸಾದ ಏನಿದೆ, ಉತ್ತಮೋತ್ತಮ ಪ್ರಸಾದ, ಆ ಉತ್ತಮೋತ್ತಮ ಪ್ರಸಾದಕ್ಕೆ ಹೋಲಿಸಿದರೆ ಅದು ಹಿಂದಿನ ಉತ್ತಮ ಪ್ರಸಾದನೂ ಕೂಡ ಇನ್ಫೀರಿಯರೇ ಆಗ್ತದೆ. ಹೀಗೆ ಶ್ರವಣಾದಿಭಿಹಿ ಅಂತ ಹೇಳುವ ಮೂಲಕ ಕೇವಲ ಶ್ರವಣ ಮನನ ಧ್ಯಾನ ಅಲ್ಲ, ಅದರಿಂದ ಬರುವಂಥ ಜ್ಞಾನಗಳು ಪರೋಕ್ಷ ಜ್ಞಾನ, ಜಡವಾದ ಮಾನಸಾಪರೋಕ್ಷ ಜ್ಞಾನ ಅಂತ ಹೀಗೆಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಸ್ವರೂಪಾಪರೋಕ್ಷ ಅಂತ ಈ ಮೂರನ್ನು ಆ ಪುರಾಣ ವಾಕ್ಯ ಸೂಚನೆ ಮಾಡ್ತಿದೆ ಅಂತ ನನಗೆ ಕಾಣಿಸ್ತದೆ. ಆದ್ದರಿಂದ ಈ ಮೂರನ್ನೂ ಸೂಚನೆ ಮಾಡುವುದರಿಂದ ಇದೆಲ್ಲವೂ ಒಂದು ರೀತಿಯಿಂದ ಮಧ್ಯಮ ಪ್ರಸಾದವೇ. ಉತ್ತಮ ಪ್ರಸಾದ ಅಂದರೆ ಕೊನೆಗೆ ಬರುವಂಥ ಉತ್ತಮ ಪ್ರಸಾದವನ್ನೇ ಉತ್ತಮ ಪ್ರಸಾದ ಅಂತ ಹೇಳುವುದು ಒಳ್ಳೆಯದು. ಇದು ನನ್ನ ಅಭಿಪ್ರಾಯ. ಆದ್ದರಿಂದ ಇವರೆಲ್ಲರೂ ಹೇಳಿದ ಅಭಿಪ್ರಾಯಗಳನ್ನು ಹೊಂದಿಸಿದಂತಾಗ್ತದೆ. ಅದು ನಿಮಗೆ ಬಿಂಬಾಪರೋಕ್ಷ ಆಗಿರಬಹುದು, ಅಥವಾ ಸಾಮಾನ್ಯ ಅಪರೋಕ್ಷ ಆಗಿರ್ಬೋದು, ಅವತಾರದ ಅಪರೋಕ್ಷ ಆಗಿರ್ಬೋದು, ಅದೇನೇ ಇರಲಿ, ಅವೆಲ್ಲವೂ ಹಂತಗಳೇ. ಅವೆಲ್ಲ ಇನ್ನೂ ನಾವು ಶ್ರವಣ ಮರಣ ಧ್ಯಾನಗಳ ಹಂತದಲ್ಲಿ ಇದ್ದೀವಿ ಅಂತಲೇ ಅರ್ಥ. ಅದರಿಂದ ಲಿಂಗದೇಹ ಭಂಗ ಆಗುವವರೆಗೂ ನಮಗೆ ಮಧ್ಯಮ ಪ್ರಸಾದವೇ. ಅಪರೋಕ್ಷ ಜ್ಞಾನ ಆದ್ಮೇಲೆ ಒಂದು ಸ್ವಲ್ಪ ಉತ್ತಮ ಪ್ರಸಾದ ಆಗ್ತದೆ ಅಂತ ಅನ್ಕೋಬಹುದು. ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮುಂಚೆ ಏನು ಪ್ರಸಾದ ಇತ್ತೋ ಆ ಪ್ರಸಾದಕ್ಕೆ ಹೋಲಿಸಿದ್ರೆ ಅದು ಉತ್ತಮ ಪ್ರಸಾದ ಅಷ್ಟೇ ಹೊರತು, ಲಿಂಗದೇಹ ಭಂಗ ಆಗುವುದಕ್ಕೆ ಬೇಕಾದ ಪ್ರಸಾದಕ್ಕೆ ಹೋಲಿಸಿದರೆ ಈ ಉತ್ತಮ ಪ್ರಸಾದವೂ ಕೂಡ ಅಧಮ ಪ್ರಸಾದನೆ. ಅದರಿಂದ ಸರ್ವೋತ್ಕೃಷ್ಟ ಪ್ರಸಾದ, ಅತ್ಯುತ್ತಮ ಪ್ರಸಾದ, ಅತ್ಯರ್ಥ ಪ್ರಸಾದ ಅಂದರೆ ಲಿಂಗದೇಹ ಭಂಗಕ್ಕಿಂತ ಆಗುವುದೇ. ಅದಕ್ಕೆ ಉತ್ತಮಸ್ತೇವ ಮುಕ್ತಿದಃ. ಅದರಿಂದ ಇಲ್ಲಿ ಜ್ಞಾನ ಸಂಪತ್ಯಾತು ಉತ್ತಮ ಮತಃ ಅಂತಿದೆಯಲ್ಲ, ಜ್ಞಾನ ಸಂಪತ್ತಿ ಆಗಿಬಿಟ್ರೆ ಉತ್ತಮ ಪ್ರಸಾದ ಆಗ್ತದೆ ಅಂತ. ಅಲ್ಲಿ ಜ್ಞಾನ ಸಂಪತ್ಯ ಅಂದರೆ ಅಪರೋಕ್ಷ ಜ್ಞಾನ ಆದ ಮೇಲೆ, ಸ್ವರೂಪಾಪರೋಕ್ಷ ಜ್ಞಾನ ಆದಮೇಲೆ ಮತ್ತಷ್ಟು ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡ್ಕೊಂಡ ಮೇಲೆ ಉತ್ತಮ ಪ್ರಸಾದ ಆಗ್ತದೆ. ಅದನ್ನ ದೀರ್ಘಕಾಲ ಮಾಡಿದ ಮೇಲೆ ಉತ್ತಮ ಪ್ರಸಾದ ಆಗ್ತದೆ ಅಂತ ನನಗೆ ಹೀಗೆ ಅನಿಸ್ತದೆ. ಆದರೆ ಜನಲೋಕಾಧಿ ಅನ್ನೋದನ್ನು ಹೇಗೆ ಬಗೆಹರಿಸ್ಕೋಬೇಕು ಅನ್ನೋದೇನು ಬಗೆಹರಿದಿಲ್ಲ ಇನ್ನು. ಅಂತೂ ಈ ಹಂತಗಳನ್ನು ಈ ಥರ ಶ್ರವಣಾದಿಭಿ ಅನ್ನೋ ಮಾತಿನಿಂದ ಸೂಚನೆ ಮಾಡಿದ್ದಾರೆ ಅಂತ ಅಷ್ಟು ಮಾತ್ರ ನನ್ನ ಅಭಿಪ್ರಾಯ. ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಹೀಗೊಂದು ಕಡೆ ಇದೆ: ವಿದ್ಯಾ ಕುಠಾರೇಣ ಶಿತೇನ ಧೀರ ಅಂತ ಅಲ್ಲೊಂದು ಮಾತಿದೆ. ಅದನ್ನ ಮಹಾತ್ಮ್ಯ ಅನ್ನೋ ಗ್ರಂಥವನ್ನು ಉದ್ಧರಿಸಿ ಆಚಾರ್ಯ ವಿಸ್ತರಿಸ್ತಾರೆ. ಪ್ರಾಕೃತ ಅಂತಃಕರಣಜಂ ಜ್ಞಾನಮಸ್ತ್ರಂ ಶ್ರುತಿಚ್ಛಿದಂ. ಪ್ರಾಕೃತ ಅಂತಃಕರಣದಿಂದ ಉಂಟಾಗುವ ಅಪರೋಕ್ಷ ಜ್ಞಾನ ಏನಿದೆ ಅದು ಸಂಸಾರವನ್ನು ನಾಶ ಮಾಡಬಲ್ಲಂಥ ಒಂದು ಶಸ್ತ್ರವಾಗಿದೆ. ಆದರೆ ಅಲ್ಲಿ ಸ್ವಾರಸ್ಯ ಏನಂದ್ರೆ,
ಆ ಸಂಸಾರವನ್ನು ನಾಶ ಮಾಡುವಂಥ ಆ ಪ್ರಾಕೃತ ಜಡವಾದ ಅಪರೋಕ್ಷ ಜ್ಞಾನವೂ ಕೂಡ ಸಂಸಾರವನ್ನು ನಾಶ ಮಾಡಿ ತನ್ನನ್ನು ಅಂತಃಕರಣವನ್ನು ನಾಶ ಮಾಡಿಬಿಡ್ತದಂಥದ್ದು. ಅಂತಃಕರಣ ಅಂದರೆ ಜಡವಾದ ಈ ಮನಸ್ಸಿದೆಯಲ್ಲ, ಅದು ಕೂಡ ಆ ಜ್ಞಾನದಿಂದಲೇ ಹೋಗ್ತದೆ. ಆ ಜ್ಞಾನದಿಂದ, ಆ ಜಡವಾದ ಮಾನಸ ಅಪರೋಕ್ಷದಿಂದ ತಾನು ಜ್ಞಾನವೂ ಹೋಗಬೇಕು, ತನಗೆ ಕಾರಣವಾದಂಥ ಆ ಜಡವಾದ ಮನಸ್ಸು ಕೂಡ ಹೊರಟು ಹೋಗಬೇಕು. ಯಾಕೆಂದ್ರೆ ಅಂತಃಕರಣವೂ ಕೂಡ ಪ್ರಕೃತಿಯ ಅಂಶದಿಂದಲೇ ಕೂಡಿರುವಂಥದ್ದು. ಅದು ಅನಾದಿ ಕಾಲದಿಂದ ಮನಸ್ಸು ಜೀವನ ಜೊತೆಗಿರ್ತದೆ, ಆದರೆ ಅದು ಮುಕ್ತಿಯಲ್ಲಿ ಅದಕ್ಕೆ ಕೆಲಸ ಇಲ್ಲ. ಆದ್ರಿಂದ ಆ ಅಪರೋಕ್ಷ ಜ್ಞಾನ ಬಂದ ಮೇಲೆ, ಅದು ಜಡವಾದ ಮಾನಸ ಅಪರೋಕ್ಷ ಬಂದ ಮೇಲೆ ಅದು ತನಗೆ ಕಾರಣವಾದ ಆ ಜಡವಾದ ಮನಸ್ಸನ್ನು ಕೂಡ ನಾಶ ಮಾಡ್ತದೆ. ಹೀಗೆ ಜ್ಞಾನಿಯಾದವನು ಆ ಜ್ಞಾನವನ್ನು, ಜಡವಾದ ಮಾನಸಾಪರೋಕ್ಷವನ್ನೂ ಬಿಡಬೇಕು, ಮನಸ್ಸನ್ನೂ ಬಿಡಬೇಕು. ಅಂದ್ರೆ ಅದು ಬಂದ್ ಕೂಡಲೇ ಅಂತಲ್ಲ, ಮುಕ್ತಿ ಹೋಗೋಕ್ಕಿಂತ ಮುಂಚೆ ಬಿಡಬೇಕು. ಎಲ್ಲಿವರೆಗೂ ಭೌತ ದೇಹ ಇರ್ತದೋ ಅಲ್ಲಿವರೆಗೂ ಆ ದೇಹ ಇದ್ದೇ ಇರ್ತದೆ. ಚಿದಚಿನ್ ಮಿಶ್ರಮೇ ವೈತತ ಮನೋ ಯಾವಚ್ಚ ಸಂಸ್ಕೃತಿ ಅಂತ ಅನುವ್ಯಾಖ್ಯಾನ. ಯಾವಚ್ಚ ಸಂಸ್ಕೃತಿ, ಸಂಸಾರ ಎಲ್ಲಿ ತನಕ ಇರ್ತದೋ ಅಲ್ಲಿವರೆಗೂ ನಮ್ಮ ಮನಸ್ಸು ಚಿತ್ ಅಚಿಂತ್ ಮಿಶ್ರಂ, ಜಡವಾದ ಮನಸ್ಸು ಮತ್ತೆ ಚೇತನ ಮನಸ್ಸು, ಅಂದ್ರೆ ಜೀವ ಸ್ವರೂಪಭೂತವಾದ ಮನಸ್ಸು, ಜಡವಾದ ಮನಸ್ಸು, ಇವೆರಡೂ ಸೇರೇ ಕೆಲಸ ಮಾಡ್ತಿರೋದು. ಇದ್ರ ಹಿಂದೆ ಅನೇಕ ಸರಿ ಈ ಕಂಪ್ಯೂಟರ್ನ ಉದಾಹರಣೆ ಕೊಟ್ಟು ಹೇಳಿದ್ದೆ. ಕಂಪ್ಯೂಟರು ಜಡವಾದ ಒಂದು ಉಪಕರಣ, ಆದರೆ ಅದಕ್ಕೆ ಒಬ್ಬ ಚೇತನನ ಸಹಾಯ, ಅವನು ಮೊದಲು ಅದ್ರಲ್ಲಿ ಒಂದು ಮಾಹಿತಿ ಫೀಡ್ ಮಾಡಬೇಕು, ಮುಂದೆ ಆಪರೇಟ್ ಮಾಡಬೇಕು. ಅದಿಲ್ಲದೆ ಹೋದ್ರೆ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಂಪ್ಯೂಟರ್ಗೆ. ಮತ್ತೆ ಇವನಿಗೆ ಆ ಕಂಪ್ಯೂಟರ್ ಇಲ್ಲದೆ ಹೋದ್ರೆ ಇವನಿಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಇವನಿಗೆ ದಾಸ. ನಾವು ಸಾಧಾರಣ 2+2=4 ಅಂತ ತಿಳ್ಕೋಬೇಕಾದ್ರೂ ಇವ್ನು ಕಂಪ್ಯೂಟರ್ ಬೇಕು, ಕ್ಯಾಲ್ಕುಲೇಟರ್ ಬೇಕು. ಸಂಸಾರದಲ್ಲಿ ಇರುವ ತನಕ ನಮ್ದೆಲ್ಲ ಹೀಗೇನೆ. ಜೀವ ಸ್ವರೂಪ ಅಷ್ಟದಕ್ಕೆ ಶಕ್ತಿ ಇದೆ, ಅಗಾಧವಾದ ಶಕ್ತಿ ಇದೆ. ಇವತ್ತಿನ ಮನೋವಿಜ್ಞಾನಿಗಳು ಹೇಳೋ ತನಕ ಸರಿ, ಅದೆಲ್ಲ ವಿಷಯ ಸರಿ. ಆದ್ರೆ ಅವನಿಗೆ ಈ ಜಡವಾದ ಮನಸ್ಸನ್ನು ಬಿಟ್ಟರೆ ಕೆಲಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ಸಾಧಕನಿಗೆ. ಅದಕ್ಕಾಗಿ ಅದನ್ನೇ ಅವಲಂಬಿಸಿ ಮುಂದುವರಿತಾ ಇರ್ತಾನೆ. ಸಂಸಾರ ಇರುವ ತನಕವೂ ನಮ್ಮ ಮನಸ್ಸು ಕೆಲಸ ಮಾಡುವುದು ಅಂದ್ರೆ ಜಡವಾದ ಮನಸ್ಸು ಮತ್ತು ಚೇತನಭೂತವಾದ ಮನಸ್ಸು ಎರಡೂ ಕೂಡ ಕೆಲಸ ಮಾಡ್ತಿರ್ತದೆ. ಅದು ಒಂದು ಹಂತದಲ್ಲಿ ಜಡವಾದ ಮನಸ್ಸನ್ನ ಅವ್ನು ಬಿಡಬೇಕು, ಈ ಕಂಪ್ಯೂಟರ್ ಕ್ಯಾಲ್ಕುಲೇಟರ್ನೆಲ್ಲ ಬಿಟ್ಟು ಬಿಡಬೇಕು. ನೈವ ಪೂರ್ವಂ ಕಥಂಚನ. ಆದ್ರೆ ಸ್ವರೂಪಭೂತವಾದ ಮನಸ್ಸನ್ನು ಮಾತ್ರ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಜೀವ ಸ್ವರೂಪವನ್ನೇ ಬಿಡೋದು ಅಂತ ಅರ್ಥ ಆಗಿಬಿಡ್ತದೆ. ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಪ್ರಾಕೃತ ಜ್ಞಾನ ಏನಿದೆ, ಅದು ಪ್ರಾಕೃತ ಅಂತಃಕರಣ ನಾಶ ಆದಾಗ ಪ್ರಾಕೃತ ಜ್ಞಾನವೂ ನಷ್ಟ ಆಗಿ ಹೋಗ್ತದೆ. ಯಾಕಂದ್ರೆ ಅದಕ್ಕೆ ಮಣ್ಣು ನಷ್ಟ ಆದಾಗ ಗಡಿಗೆ ಹೇಗೆ ನಷ್ಟ ಆಗ್ತದೆ, ಹಾಗೆ ಅದು ಕೂಡ ನಷ್ಟ ಆಗಿಬಿಡ್ತದೆ. ಮುಂದೆ ಮುಕ್ತಿಯಲ್ಲಿ ಅವನು ಹೋದಾಗ ಸ್ವರೂಪೇಣ ಜ್ಞಾನೇನೇವ ಜನಾರ್ದನಂ, ಸ್ವರೂಪಭೂತವಾದ ಜ್ಞಾನದಿಂದಲೇ ಜನಾರ್ದನನನ್ನು ಮತ್ತೆ ಉಳಿದವರನ್ನು ಕೂಡ ಅವನು ಕಾಣ್ತಾನೆ ಈ ಮುಕ್ತ. ಅಲ್ಲಿ ಅವನಿಗೆ ಜಡವಾದ ಮನಸ್ಸಿನ ಅಗತ್ಯವೇ ಇರೋದಿಲ್ಲ ಅಂತ ಅದು ಒಂದ್ ಕಡೆ ಬಂದಿದೆ. ಮುಂದೆ 13ನೇ ಅಧ್ಯಾಯ, 11ನೇ ಸ್ಕಂದದ 13ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕ ಬಂದಿದೆ. ಮುಕ್ತಾಶ್ಚ ಅಧೀಯತೆ ವೇದ ಜಡಜ್ಞಾನ ಬಹಿಷ್ಕೃತಾ ಸ್ವರೂಪಭೂತ ಜ್ಞಾನೇನ ಪಶ್ಯಂತಹ ಸರ್ವಮಂಜಸ. ಈ ಮುಕ್ತರು ಜಡವಾದ ಅಂತಃಕರಣ ಇರೋದಿಲ್ಲ, ಅವರಿಗೆ ಜಡಜ್ಞಾನ ಬಹಿಷ್ಕೃತರಾಗಿರ್ತಾರೆ. ಸ್ವರೂಪ ಅಂತಃಕರಣದಿಂದಲೇ ಆವಾಗ ವೇದಾಧ್ಯಯನವನ್ನು ಮಾಡ್ತಿರ್ತಾರೆ ಅಂತ ಇನ್ನೊಂದು ಉಲ್ಲೇಖ ಬಂದಿದೆ. ಜಡವಾದದ್ದು ಏನೂ ಇರೋದಿಲ್ಲ ಅವರಲ್ಲಿ, ಎಲ್ಲವೂ ಕೂಡ ಸ್ವರೂಪಭೂತವಾದದ್ದೇ ಇರ್ತದೆ. ಹಾಗೆ ಅಧ್ಯಯನ ಇತ್ಯಾದಿಗಳನ್ನು ಮುಂದುವರಿಸಿರ್ತಾರೆ. ಅದು ಸಾಧನೆ ಅಲ್ಲ, ಅವಾಗ ಅವರಿಗೆ ಸ್ವಭಾವದಿಂದ ಮಾಡ್ತಾ ಇರ್ತಾರೆ ಅಂತ ತಾತ್ಪರ್ಯ. ಶೃಣುಯಾದ್ ಯಾವದ್ ಅಜ್ಞಾನಂ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಂದೆ ಬರ್ತದೆ. ಎಲ್ಲಿವರೆಗೂ ಅಜ್ಞಾನ ನಿಮ್ಗಿದೆಯೋ ಮತ್ತೆ ಎಲ್ಲಿವರೆಗೂ ಅಜ್ಞಾನ ನಿಮ್ಗಿದೆ ಅಂತ ನಿಮ್ಗೆ ಗೊತ್ತಿದೆಯೋ, ಗೊತ್ತಿರೋದು ಮುಖ್ಯ. ಅಜ್ಞಾನ ಇದೆ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಹೋಗಿಬಿಡ್ತದೆ, ಅದು ಸಮಸ್ಯೆ. ಅಜ್ಞಾನ ಇರುವ ತನಕವೂ ನಾವು ಶ್ರವಣವನ್ನು ಮುಂದುವರಿಸ್ತಾನೆ ಇರಬೇಕು ಅಂತ. ಹೀಗೆ ಅಧ್ಯಾಪಿತೇನ ದೇವಾದ್ಯಾಹ ಶೃಣ್ವತೆ ಅನ್ನೋ ವ್ಯಾಖ್ಯಾನದಲ್ಲಿ ಹೇಳೋದು. ಶ್ರವಣ ಮನನ ಧ್ಯಾನಗಳನ್ನು ಮಾಡ್ತಾನೆ ಇರ್ತಾರೆ. ಶೃಣ್ವತೆ ಮನ್ವತೆ ಸದಾ ಧ್ಯಾಯಂತಿ ಚ ಯಥಾಯೋಗಂ. ಆ ಶ್ರವಣ ಮನನಕ್ಕಿರುವ ಮಹತ್ವವನ್ನು ತೋರಿಸ್ತದೆ. ಯಾವ ಲೋಕಗಳಿಗೆ ನಾವು ಹೋಗ್ಬೇಕು, ಮಹರ್ಲೋಕನೋ ಜನಲೋಕನೋ, ಅಲ್ಲಿ ಯಾರು ಹೋಗ್ತಾರೆ, ಯಾವ ಯೋಗ್ಯತೆಯವರು ಎಲ್ಲಿಗೆ ಹೋಗ್ತಾರೆ, ಕಡಿಮೆ ಯೋಗ್ಯತೆ ಇದ್ದವ್ರು ಎಲ್ಲಿ ಹೋಗ್ತಾರೆ, ಹೆಚ್ಚಿನ ಯೋಗ್ಯತೆ ಇದ್ದವ್ರು ಎಲ್ಲಿ ಹೋಗ್ತಾರೆ ಅನ್ನೋದೆಲ್ಲ ಗೊಂದಲದ ವಿಷಯ ಆಗಿರಲಿ. ಮಹರ್ಲೋಕದ ಗತಿ ಏನು ಅಂತೆಲ್ಲ ನಾವು ಮಧ್ಯಮ ಪ್ರಸಾದಕ್ಕೆ ಮತ್ತು ಅಧಮ ಪ್ರಸಾದಕ್ಕೆ ಹಂಬಲಿಸೋದು ಬೇಡ. ಅವು ತಾನೇ ಆಗಿ ಹೋಗ್ತಾವಷ್ಟೇ. ಉತ್ತಮ ಪ್ರಸಾದಕ್ಕಾಗಿ ಹಂಬಲಿಸಬೇಕು ಅನ್ನೋದು ನಮ್ಮ ಗುರಿ ಇರಬೇಕು ಅನ್ನೋದು ಗೊತ್ತಾಗ್ತದೆ ಇದರಿಂದ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.